ರಾಷ್ಟ್ರೀಯ ಹೆದ್ದಾರಿ 75 ಅವ್ಯವಸ್ಥೆಗಳ ಹೆದ್ದಾರಿಯಾಗಿ ಜನಸಾಮಾನ್ಯರಿಗೆ ಉಚಿತವಾಗಿ ಯಮಲೋಕ ತೋರಿಸುವ ಹೆದ್ದಾರಿಯಾಗಿ ಮಾರ್ಪಟ್ಟಿದೆ. ಯಾಕಂದ್ರೆ ಈ ಒಂದು ರಾಮಚಂದ್ರ ಬೌಂಡ್ರಿಯಿಂದ ಈ ಒಂದು ಬಾಲಾಜಿ ಭವನ್ ಮುಳಬಾಗಿಲು ಗಡಿಭಾಗದವರೆಗೆ ಏನು ಅಭಿವೃದ್ಧಿಪಡಿಸಿದರೆ ಮೂಲಭೂತ ಸೌಕರ್ಯಗಳಿಲ್ಲ. ರಾತ್ರಿ ವೇಳೆ ಲೈಟ್ಗಳು ಅಂಟ್ತಾ ಇಲ್ಲ, ಲೈಟ್ಗಳು ಉರಿತಾ ಇಲ್ಲ, LED ಲೈಟ್ಗಳು ಯಾವುದು ಇದಾಗ್ತಾ ಇಲ್ಲ. ಒಂದಿನ ಇರ್ತದೆ, ಒಂದಿನ ಹೋಗ್ತಾ ಇದೆ. ಆದರೆ ಸಾವಿರಾರು ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಮಾಡಿದ ರಸ್ತೆ ವ್ಯವಸ್ಥೆಯನ್ನು ಸರಿಪಡಿಸೋರು ಯಾರು? ಈಗ ಮೊದಲು ಲ್ಯಾಂಕೋ ಅವರಿದ್ರು, ಈಗ ಕಲ್ಯಾಣಿ ಗ್ರೂಪ್ ಅವರಿದ್ದಾರೆ. ಅವ್ರು ಕೇಳ್ತಾ ಇದ್ರೆ ಇಲ್ಲಿ ಕನ್ನಡ ಯಾರಿಗೂ ಬರಲ್ಲ, ಹಿಂದಿ ಬರ್ತದೆ. ಇಲ್ಲಿ ಕನ್ನಡ ಅವರಿಗೆ ಸರಿಯಾಗಿ ಸಮರ್ಪಕವಾಗಿ ಸ್ಪಂದನೆ ಇಲ್ಲ. ನಾವು ಯಾರನ್ನ ಕೇಳ್ಬೇಕಾಗ್ತಲ್ಲ. ಒಂದು ಕಡೆ LED ಲೈಟ್ಗಳು ರಾತ್ರಿ ಹೊತ್ತು ಹೊಡಿತಾ ಇಲ್ಲ, ಇನ್ನೊಂದು ಕಡೆ ಈ ಮೇಲು ಸೇತುವೆಗಳು ಅಭಿವೃದ್ಧಿ ಮಾಡ್ತಾ ಇದಾರೆ. ಅಭಿವೃದ್ಧಿ ಮಾಡೋ ಮೇಲು ಸೇತುವೆಗಳ ಗುತ್ತಿಗೆದಾರರು ನಿರ್ಲಕ್ಷ್ಯ ಮಾಡ್ತಾ ಇದಾರೆ. ಅದರ ಜೊತೆ ಪ್ರಮುಖವಾಗಿ ಏನಿವತ್ತು ಪಾದಚಾರಿ ರಸ್ತೆಗಳೆಲ್ಲ ಒತ್ತುವರಿ ಮಾಡ್ಕೊಂಡ್ರೆ ಡಾಬಾಗ್ಳವರು, ಪೆಟ್ರೋಲ್ ಬಂಕ್ಗಳವರು ಮತ್ತೆ ದೊಡ್ಡ ದೊಡ್ಡ ಹೋಟ್ಲ್ಗಳವರು ಒತ್ತುವರಿ ಮಾಡ್ಕೊಂಡ್ಬಿಟ್ಟು ದೊಡ್ಡ ನಮ್ಮ ಹೋಟ್ಲಿಗೆ ಊಟಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ದೊಡ್ಡ ರಾತ್ರಿ 6 ಗಂಟೆ ಆಗಿದೆ LED ಲೈಟ್ಗಳು ಹಾಕ್ತಾರೆ. ಆ ಲೈಟ್ಗಳು ಹಾಕಂಗೆ ಇಲ್ಲ ಕಾನೂನು ಪ್ರಕಾರ. ಪ್ರತಿ ವರ್ಷ ರಸ್ತೆ ಸುರಕ್ಷತಾ ಕಾರ್ಯಕ್ರಮ ಅಂತ ಮಾಡ್ತಾರೆ. ಅದು ಯಾವ ರೀತಿ ಸುರಕ್ಷತೆ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ನಾವೇನಾದ್ರೂ ಈ ರಸ್ತೆಯಲ್ಲಿ ಓಡಾಡ್ಬೇಕಾದ್ರೆ ಮನೆಯಲ್ಲಿ ಹೇಳ್ಬಿಟ್ಟು ಬರ್ಬೇಕು, ನಾವು ವಾಪಸ್ ಬರ್ತೀವ ಇಲ್ಲೋ ಅಂತೇಳಿ. ವಾಹನ ಸವಾರರು ತೆರಿಗೆ ಕಟ್ಟಿದ್ದ ತಪ್ಪಿಗೆ ತಮ್ಮ ಜೀವವನ್ನು ಅಂಗೈಯಲ್ಲಿ ಇಟ್ಕೊಂಡು ಪರಿಸ್ಥಿತಿ ಇದೆ. ಈ ಕೂಡಲೇ ಈ ಒಂದು ರಾಷ್ಟ್ರೀಯ ಹೆದ್ದಾರಿ 75 ಅವ್ಯವಸ್ಥೆಯನ್ನು ಸರಿಪಡಿಸಬೇಕು. ಜನಸಾಮಾನ್ಯರಿಗೆ ಉತ್ತಮವಾದ ಒಂದು ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡುವ ಜೊತೆಗೆ ಅವರಿಗೆ ಭದ್ರತೆಯನ್ನು ಈ ರಸ್ತೆಯಲ್ಲಿ ನೀಡಬೇಕು ಅಂತೇಳಿ ರೈತ ಸಂಘದಿಂದ ಕಲ್ಯಾಣಿ ಗ್ರೂಪ್ನ ಪಾಂಡ್ಯನ್ ಅವರಿಗೆ ಮನವಿ ನೀಡಿ ಒತ್ತಾಯಿಸಿದ್ದೀವಿ. ನಮ್ಮ ಮನವಿಗೆ ಸ್ಪಂದಿಸಿ ಏನಾದರೂ ನಾವು ಅವ್ಯವಸ್ಥೆಯನ್ನು ಸರಿಪಡಿಸದೇ ಇದ್ರೆ ಖಂಡಿತವಾಗ್ಲೂ ಹೇಳ್ತೇನೆ, ಮುಂದಿನ ಕೆಲವೇ ದಿನಗಳಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮ ಮುಗಿತಾ ಮುಂದಿನ ದಿನಗಳಲ್ಲಿ ನಾವು ಜಾನುವಾರುಗಳ ಸಮೇತ ಈ ಒಂದು ಕಲ್ಯಾಣಿ ಗ್ರೂಪ್ಸ್ ಲ್ಯಾಂಕೋ ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ.